ನಿಂಗೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಡೈಲಿ ವ್ಲಾಗ್. ಜೊತೆಗೆ ನಾನು ಮಾರಮ್ಮ ತಾಯಿಗೆ ಅಂದರೆ ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ. ಅದು ತುಂಬ ಫೇಮಸ್ ದೇವಸ್ಥಾನ. ಬಗಲಗುಂಟೆ ಮಾರಮ್ಮ ತಾಯಿ ಅಂದರೆ ಯಾರಿಗಾದ್ರೂ ಗೊತ್ತಾಗುತ್ತೆ. ಅಲ್ಲಿ ನಾನು ಹರಕೆ ಹೊತ್ಕೊಂಡಿದ್ದೆ ಯಾವುದೋ ಒಂದು ವಿಷಯವಾಗಿ. ಅದು ನನಗೆ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ನಾನು ದೀಪ ಹಚ್ಚೋಣ ಅಂಥೇಳಿ, ಉಪ್ಪಿನ ದೀಪ ಹಚ್ಚೋಣ ಅಂಥೇಳಿ ಇದು ಮಾಡ್ತಾಯಿದ್ದೆ. ಮನೆಯಿಂದನೇ ಎಲ್ಲನೂ ನಾನು ರೆಡಿ ಮಾಡ್ಕೊಂಡು ಹೋಗ್ತೀನಿ. ಅಲ್ಲೂ ಕೂಡ ಹೋಗಿ ಎಲ್ಲನೂ ರೆಡಿ ಮಾಡ್ಕೊಳ್ಬೋದು. ಬಟ್ ಒಂದಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಎಲ್ಲನೂ ತೊಗೊಂಬಂದು ಮನೇಲೇ ರೆಡಿ ಮಾಡ್ಕೊಳ್ತಿದ್ದೆ. ಉಪ್ಪನ್ನ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಅದ್ರ ಮೇಲೆ 365 ದೀಪ ಬತ್ತಿ ಹಾಕಿ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೆ. ವಿಳ್ಯದೆಲೆ, ಅಡಿಕೆ, ಕಾಯಿನ್ಸು ಎಲ್ಲ ಇಟ್ಟು ನಮಗೇನು ಮನಸ್ಸಲ್ಲಿ ಆಗಬೇಕು ಅಂತಿರುತ್ತೆ ಅದನ್ನು ನೆನೆಸ್ಕೊಂಡು ಎಲ್ಲರೂ 1 ರೂಪಾಯಿ ಕಾಯಿನ್ಗಳನ್ನ ಇಟ್ಟಿದ್ರು. ಪ್ರಕಾಶು, ನಾನು, ಜಾನು, ಧೃತಿ ಎಲ್ಲರೂ ಸುತ್ತ ಒಂದೊಂದು ಕಾಯಿನ್ಗಳನ್ನ ಇಟ್ಟಿದ್ದೋ. ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ನೆರವೇರಿಸು ಅಂತ ಕೇಳಿಕೊಂಡು ಅದ್ರ ಜೊತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮನೇಲೆ ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲನೂ ಇಟ್ಕೊಂಡು ದೇವಸ್ಥಾನಕ್ಕೆ ರೆಡಿ ಮಾಡಿಕೊಂಡು ತೊಗೊಂಡೋದು. ಇವತ್ತು ಶುಕ್ರವಾರ ಆಗಿತ್ತು. ಹಾಗಾಗಿ ಎಲ್ಲನೂ ಮನೆಯಿಂದನೇ ರೆಡಿ ಮಾಡಿಕೊಂಡು, ಯಾಕಂದರೆ ಶುಕ್ರವಾರ ಮಂಗಳವಾರ ತುಂಬಾ ರಶ್ ಇರುತ್ತೆ. ಅಲ್ಲಿ ಹೋಗಿ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಪೂಜೆ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ನಾವೇನಾದರೂ ಮಾಡ್ಕೊಂಡು ಹೋದಾಗ ಅದು ತುಂಬ ಚೆನ್ನಾಗಿ ಪೂಜೆ ಆದಾಗ ಐನೋರೆಲ್ಲ ಪೂಜೆ ಎಲ್ಲ ಮಾಡಿಕೊಟ್ರು. ಅದೆಲ್ಲ ಮಾಡಿದಾಗ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಒಂಥರ ದೇವರಿಗೆ ನಾವು ಮಾಡಿದ ಪೂಜೆ ಸಲ್ತು ಅನ್ನೋ ಒಂದು ಖುಷಿ ಅನಿಸುತ್ತೆ. ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಒಂಥರ ಮನಸ್ಸಿಗೆ ಒಂದು ಸಮಾಧಾನ ಅನ್ನಿಸ್ತು. ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಅನ್ನಿಸ್ತು. ಅವರು ದೇವರಿಗೆ ಎಲ್ಲನೂ ಪೂಜೆ ಎಲ್ಲ ಮಾಡಿಕೊಟ್ರು. ಅದಾದಮೇಲೆ ನಾನು ಕೂಡ ಪೂಜೆ ಮಾಡಿದೆ. ಅದಾದಮೇಲೆ ಪ್ರಕಾಶು, ಜಾನು, ಧೃತಿ ಎಲ್ಲರೂ ಕೂಡ 1 ರೌಂಡು ದೇವರಿಗೆ ಪೂಜೆ ಮಾಡಿದ್ರು. ನೀವೇನೇ ಅಂದ್ಕೊಂಡ್ರೂ ಕೂಡ ಮಾರಮ್ಮ ತಾಯಿ ಹತ್ರ ಈ ಥರ ಬಂದು ದೀಪ ಹಚ್ತೀನಿ ಅಂತ ಆಗಿರ್ಬೋದು, ಅಥವಾ ಕೆಲವರು ಕೋಳಿ ಎಲ್ಲ ಕುಯ್ಯೋ ಪದ್ಧತಿ ಕೂಡ ಇದೆ. ಅದನ್ನೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನಾವೇನೇ ಅಂದ್ಕೊಂಡ್ರೂ ಕೂಡ ಅದು ಫಲಿಸುತ್ತೆ. ನಾನು ಯಾವಾಗಲೂ ದೀಪ ಹಚ್ಚೋದನ್ನ ಮಾಡ್ತಾ ಇರ್ತೀನಿ. ಈ ಥರ ದೀಪ ಹಚ್ಚೋದಾಗಿರ್ಬೋದು ಅಥವಾ ಬೆಲ್ಲದ ದೀಪ ಹಚ್ಚೋದಾಗಿರ್ಬೋದು ಆ ಥರ ಮಾಡ್ತಿರ್ತೀನಿ. ನನಗೆ ನಾನು ಏನೇ ಅಂದ್ಕೊಂಡ್ರೂ ಕೂಡ ಅದು ಎಲ್ಲವೂ ನೆರವೇರಿದೆ. ಹಾಗಾಗಿ ನಾನು ಯಾವಾಗಲೂ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ. ಶುಕ್ರವಾರ, ಮಂಗಳವಾರ ಅಥವಾ ನನಗೇನಾದರೂ ಆ ಥರ ಮಾಡಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ಈ ಥರ ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟು ಅದು ಒಳ್ಳೆಯದಾದಾಗ ಅಥವಾ ಬಿಫೋರೇನೆ ದೇವ್ರಿಗೆ ನಾನು ದೀಪನ ಹಚ್ಚಿದ್ದೀನಿ. ನಿಂಬೆಹಣ್ಣು ದೀಪ ಹಚ್ತಾರೆ. 1, 9, 3 ಆ ಥರ ನಿಂಬೆಹಣ್ಣು ದೀಪ ಕೂಡ ಹಚ್ತಾರೆ. ಬೆಲ್ಲದ ದೀಪ ಹಚ್ತಾರೆ. ಆಮೇಲೆ ಇವಾಗ ನಾನೇನು ಹಚ್ಚಿದ್ದೀನಿ ಈ ಥರ ಕೂಡ ಹಚ್ತಾರೆ. ಅದು ಅವರವರ ಏನು ಹರಕೆ ಕಟ್ಕೊಂಡಿರ್ತಾರೆ ಅಥವಾ ಏನು ಅನ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ತುಂಬ ಸಲ ನಿಂಬೆಹಣ್ಣು ದೀಪ ಕೂಡ ಹಚ್ಚಿದ್ದೀನಿ. 9 ವಾರ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ನೀವು ಕೂಡ ಮನಸ್ಸಲ್ಲಿ ಸಂಕಲ್ಪ ಅಂದ್ಕೊಂಡು ನಂಬಿಕೆ ಇದ್ದವರು, ನಂಬಿಕೆ ಇಲ್ಲ ಅಂದವ್ರಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ. ನಂಬಿಕೆ ಇಟ್ಟು ನಾವು ಏನೇ ಅಂದ್ಕೊಂಡ್ರೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಅದು ಫಲಿಸುತ್ತೆ. ಹಾಗಾಗಿ ನೀವು ಕೂಡ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ಅಂದ್ಕೊಂಡು ನೀವು ಕೂಡ ಒಂದ್ಸಲಿ ಬಂದೋಗಿ ಅಂತ ಹೇಳ್ತೀನಿ. ಹಾಗೆ ಧೃತಿ ಗಾಡಿ ಕಲ್ತಿದ್ಲು ಓಡಿಸೋದನ್ನು. ಬಾ ಕುತ್ಕೋ ಓಡಿಸೋಣ ಅಂತ ಹೇಳ್ತಿದ್ಲು. ನಂಗೆ ಫುಲ್ ಭಯ ಆಗ್ತಿತ್ತು. ನನಗೆ ಬೇಡ, ಆಮೇಲೆ ನಾವು ಬೀಳಿಸ್ಬಿಟ್ರೆ ನಾನು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಅವಳ ಹತ್ರ ರೇಗಿಸ್ತಾ ಇದೆ. ಬಟ್ ಆದರೂ ಭಯದಲ್ಲೇ ಕುತ್ಕೊಳ್ಳಲ್ವಾ ಅಂತ ಅವಳು ಬೇಜಾರು ಮಾಡ್ಕೊಳ್ತಿದ್ಲು ಅಂತೇಳಿ ಫೈನಲ್ ಆಗಿ ಕುತ್ಕೊಂಡೆ. ಬಟ್ ಚೆನ್ನಾಗಿ ಓಡಿಸಿದ್ಲು. ಬಟ್ ನನಗೇನೋ ಭಯ ಸ್ವಲ್ಪ, ಏನೋ ಹೆಂಗಪ್ಪ ಅಂತ. ಅದಾದಮೇಲೆ ನಮ್ಮ ಮನೇಲಿ ಕೋಳಿ ಮರಿಗಳಿತ್ತು. ಅದು ಕೂಡ ಪ್ರಕಾಶ್ ತಟ್ಟೆಲಿ ತಿಂತಾಯಿದ್ದು. ತುಂಬಾ ಖುಷಿ ಅನಿಸುತ್ತೆ ಅವೆಲ್ಲ ಬಂದು ಇದು ಮಾಡಿದಾಗ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.